ರೀ, ನಿಮಗೆ ಈ ಡ್ರೆಸ್ ಚೆನ್ನಾಗಿ ಕಾಣ್ತಾ ಇಲ್ಲ. ಪೂರ್ವಿ ನಕ್ಕು ಸುಮ್ಮನಾಗ್ತಿದ್ಲು. ಬೇರೆ ಹುಡುಗಿಯರಾದರೆ ಬೇಕೆಂದೇ ತಮಗೆ ಒಪ್ಪುವಂತೆ ಸಿಂಗಾರ ಮಾಡಿಕೊಂಡು ಅವನ ಮೆಚ್ಚುಗೆ ಗಳಿಸಲು ಶ್ರಮಿಸುತ್ತಿದ್ದುದುಂಟು. ಆದರೆ ಪೂರ್ವಿ ಅಂತ ತೊಂದರೆ ತೆಗೆದುಕೊಳ್ಳುತ್ತಿರಲಿಲ್ಲ. ಅವಳ ಸ್ವಭಾವವೇ ಅವನಿಗೆ ತುಂಬ ಪ್ರಿಯವಾಗಿತ್ತು. ಪ್ರದೀಪ್ ಚಿಕ್ಕ ವಯಸ್ಸಿನಿಂದ ಪ್ರೀತಿ ಸ್ನೇಹಕ್ಕಾಗಿ ಆತೊರೆದವನು. ಅವನಿಗೆ 6 ವರ್ಷದವನಾಗಿದ್ದಾಗ ಅವನ ಹೆತ್ತ ತಾಯಿ ಸುಂದರಮ್ಮ ಸ್ವರ್ಗಸ್ಥರಾದರೂ ವಿಪರೀತ ತುಂಟನಾಗಿದ್ದ ಪ್ರದೀಪ್ನನ್ನು ಹಿಡಿಯೋದು ರಘುವೀರಯ್ಯನವರಿಗೆ ತುಂಬ ಕಷ್ಟವಾಗುತ್ತಿತ್ತು. ಅದೇ ಸಮಯದಲ್ಲಿ ಬಂದು ಬಳಗದವರೆಲ್ಲ ಅವನನ್ನು ಮರು ವಿವಾಹಕ್ಕೆ ಒತ್ತಾಯಿಸುತ್ತಿದ್ದರು. ರಘುವೀರಯ್ಯನ ಆಸ್ತಿ ವೈಭವಕ್ಕೆ ಬೆರಗಾದ ಜನ ಹೆಣ್ಣು ಕೊಡಲು ಹಿಂಜರಿಯಲಿಲ್ಲ. ಕೊನೆಗೆ ಯಮುನಾ ಅವರ ಕೈ ಹಿಡಿದಾಗ ಪುಟ್ಟ ಪ್ರದೀಪ್ ಅವಳನ್ನು ಶತ್ರುವಿನಂತೆ ನೋಡುತ್ತಿದ್ದ. 6 ವರ್ಷ ತನ್ನನ್ನು ಪೋಷಿಸಿದ ತಾಯಿಯ ನೆನಪು ಅವನ ಮನಸ್ಸಿನಿಂದ ಅಳಿಸಿರಲಿಲ್ಲ. ನೀನು ನಮ್ಮಮ್ಮ ಅಲ್ಲ, ಮನೆ ಬಿಟ್ಟು ಹೊರಟೋಗು ಎಂದು ಕೂಗಾಡಿ ರಂಪ ಮಾಡ್ತಿದ್ದ. ಅವನು ತುಂಬ ತುಂಟ, ಹಠಮಾರಿ. ಸುನಂದ ಹೋದ್ಮೇಲೆ ಹದ್ದು ಮೀರಿ ಬೆಳೆದ್ಬಿಟ್ಟಿದ್ದಾನೆ. ಅವನನ್ನು ನೀನೇ ದಾರಿಗೆ ತರಬೇಕು. ರಘುವೀರಯ್ಯ ನಿಶ್ಚಿಂತೆಯಿಂದ ಹೆಂಡತಿಗೆ ಮಗನ ಜವಾಬ್ದಾರಿ ಒಪ್ಪಿಸಿದ್ರು. ಯಮುನಾ ಸ್ವಾಭಾವಿಕವಾಗಿ ಸೌಮ್ಯ ಹೆಂಗಸು. ಅವಳು ಪ್ರದೀಪ್ನನ್ನು ಒಲಿಸಿಕೊಳ್ಳಲು ಶತಪ್ರಯತ್ನ ಮಾಡುತ್ತಿದ್ಲು. ನಮ್ಮಮ್ಮ ಎಷ್ಟು ಚೆನ್ನಾಗಿದ್ಲು ಗೊತ್ತಾ? ಥೂ, ನೀನು ಕಪ್ಪಾಗಿದೆಯಾ, ನನ್ನನ್ನು ಮುಟ್ಟಬೇಡ, ನಾನು ಕಪ್ಪಾಗಿಬಿಡ್ತೀನಿ. ನಿನ್ನ ಕೈಯಲ್ಲಿ ನಾನು ಊಟ ಮಾಡಲ್ಲ, ನಿನ್ನ ಕೈ ಕೊಳಕು. ನಾನು ನಿನ್ನ ಹತ್ರ ಮಲಗಲ್ಲ, ನನಗೆ ನನ್ನ ಅಮ್ಮನೇ ಬೇಕು, ನೀನು ಬೇಡ ಎಂದೆಲ್ಲ ಹಠ ಹಿಡಿದು ರಚ್ಚೆ ತೆಗೆದು ರಂಪ ಎಬ್ಬಿಸ್ತಿದ್ದ. ಯಮುನಾಳ ಪ್ರಯತ್ನವೆಲ್ಲ ವ್ಯರ್ಥವಾದವು. ಯಮುನಾ ಪ್ರತಿಮಾಳನ್ನು ಗರ್ಭದಲ್ಲಿ ಹೊತ್ತಾಗ ಮಗನ ಹಾವಳಿ ತಾಳಲಾರದೆ ರಘುವೀರಯ್ಯ ಅವನನ್ನು ಬೋರ್ಡಿಂಗ್ ಹಾಕಿದ್ರು. ಒಂದು ವಿಧದಲ್ಲಿ ಪ್ರದೀಪ್ ಅಲ್ಲೇ ಸುಖಿಯಾಗಿದ್ದ. ಮನೆಯತ್ತ ಅವನನ್ನು ಸೆಳೆಯಲು ಯಾವ ಜೀವವೂ ಇರಲಿಲ್ಲ. ಪ್ರತಿಮಾ ಹುಟ್ಟಿದಾಗ ಪ್ರದೀಪ್ ರಜೆಗಳಲ್ಲಿ ಮನೆಯತ್ತ ಬರಲು ಆಸೆ ಪಡುತ್ತಿದ್ದ. ಮಗುವಿನ ಆಟ, ಮುದ್ದು ತೊದಲು ನುಡಿಗಳು ಅವನನ್ನು ಆಕರ್ಷಿಸುತ್ತಿತ್ತು. ಅವನು ಹೆಮ್ಮೆಯಿಂದ ಪ್ರತಿಮಾಳನ್ನು ನನ್ನ ತಂಗಿ ಎಂದು ಅಂಗೀಕರಿಸಿದಾಗ ಯಮುನಾಗೆ ಅಳುವೆ ಬಂದು ಬಿಟ್ಟಿತು. ಪ್ರತಿಮಾಳ ಸಲುವಾಗಿ ಪ್ರದೀಪ್ ಕ್ರಮೇಣ ಯಮುನಾಳಿಗೆ ತಾಯಿ ಎಂಬ ಗೌರವ ಸೂಚಿಸೋದನ್ನು ಅಭ್ಯಾಸ ಮಾಡಿಕೊಂಡ. ಬಾಯಿ ತುಂಬ ಅಮ್ಮ ಎಂಬ ಶಬ್ದ ಬಂದಾಗ ಪ್ರತಿಮಾಳನ್ನು ಹೆತ್ತ ಸಂತಸಕ್ಕಿಂತ ಹೆಚ್ಚು ತೃಪ್ತಿ ಯಮುನಾಳಿಗೆ ಆಗಿತ್ತು. ಪ್ರದೀಪ್ನ ವಿದ್ಯಾ ಅಭ್ಯಾಸವೆಲ್ಲ ಬೋರ್ಡಿಂಗ್ನಲ್ಲೇ ಕಳೆದಿತ್ತು. SSLCಯಲ್ಲಿ ಅವನು 4ನೇ ರ್ಯಾಂಕ್, PUCಯಲ್ಲಿ ವಿಜ್ಞಾನದಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದಾಗ ರಘುವೀರಯ್ಯ ಹೆಮ್ಮೆಯಿಂದ ಗೆಳೆಯರಿಗೆಲ್ಲ ಪ್ರದೀಪ್ನ ಫೋಟೋ ತೋರಿಸಿ ಹಾಡಿ ಹೊಗಳಿದ್ರು. ಪ್ರದೀಪ್ನಿಗೆ ಯಾವ ಅಡಚಣೆಯೂ ಇಲ್ಲದೆ ಮೆಡಿಕಲ್ ಸೀಟ್ ದೊರಕಿತು. ಅವನಿಗೆ ತಂದೆಯ ಡಂಬಾಚಾರ, ಅಹಂಕಾರ, ಧೋರಣೆ ಹಿಡಿಸುತ್ತಿರಲಿಲ್ಲ. ಗೆಳೆಯನೊಡನೆ ಮ್ಯೂಚುವಲ್ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಗುಲ್ಬರ್ಗಾಕ್ಕೆ ವರ್ಗ ಮಾಡಿಸಿಕೊಂಡು ಅಲ್ಲೇ MBBS ಮುಗಿಸಿದ. ಯಮುನಾಳ ಆತ್ಮೀಯತೆ, ಆದರದ ಉಪಚಾರಕ್ಕೆ ಅವನು ಸೋಲುತ್ತಿದ್ದ. ಅವಳು ತನಗೆ ತಾಯಿಯ ವಾತ್ಸಲ್ಯವನ್ನೇ ನೀಡ್ತಿದ್ದಾಳೆ ಎಂಬ ಸತ್ಯ ಅರಿವಾದಾಗ ತನ್ನ ಅರ್ಥವಿಲ್ಲದ ಬಿಗುವು ತೊರೆದು ಚಿಕ್ಕಮ್ಮನೊಡನೆ ಆರ್ಥಿಕವಾಗಿರಲು ಆರಂಭಿಸಿದ. ಪ್ರತಿಮಾ ತಾಯಿಯಂತೆ ತುಂಬ ಮೃದು ಸ್ವಭಾವದವಳು. ತಂದೆಗೆ ಬಹಳ ಎದರಿ ನಡೆಯುತ್ತಿದ್ಲು. ರಘುವೀರಯ್ಯನವರಿಗೆ ಹೆಣ್ಮಕ್ಕಳನ್ನು ಹಾಸ್ಟೆಲ್ನಲ್ಲಿ ಇಟ್ಟು ಓದಿಸಲು ಸುತಾರಾಮ್ ಇಷ್ಟವಿರಲಿಲ್ಲ. ಮಗಳಿಗೆ 18 ತುಂಬಿದ ದಿನದಿಂದಲೇ ವರ ಅನ್ವೇಷಣೆಗೆ ತೊಡಗಿದ್ರು. ಪ್ರದೀಪ್ ಹೌಸ್ ಸರ್ಜನೀಸ್ಗಾಗಿ ಯಮುನಾಳ ಕಣ್ಣೀರು. ಒತ್ತಾಯಕ್ಕೆ ಸೋತು ಬೆಂಗಳೂರಿಗೆ ವರ್ಗ ಮಾಡಿಸಿಕೊಂಡಿದ್ದ. ಪ್ರತಿಭಾ ಮನೆಯಲ್ಲಿ ಕೊಳೆಯುತ್ತಿದ್ದುದನ್ನು ಕಂಡಾಗ ಒಮ್ಮೆ ಧೈರ್ಯವಾಗಿ ತಂದೆಯನ್ನು ಎದುರಿಸಿದ. ಪ್ರತಿಮಾ, ಮನೆಯಲ್ಲಿ ಕೂತೇನು ಮಾಡಬೇಕು? ಅವಳು ಮುಂದೆ ಓದೋದು ಬೇಡವಾ? ಯಾಕೆ? ನಿನ್ನ ತಂಗಿ ನಿನಗೆ ಭಾರವಾಗಿರೋಕ್ಕೆ ನಾನು ಬಿಟ್ಟಿಲ್ವಲ್ಲ? ರಘುವೀರಯ್ಯ ಹೇಳಿದಾಗ ಅವನಿಗೆ ರೇಗಿತು. ಅವಳು ನಾಳೆ ಯಾರಿಗೂ ಭಾರವಾಗದಿರಲಿ ಅಂತ ಹೇಳ್ತಿದ್ದೀನಿ. ಮನೆಯಲ್ಲಿ ಕೂತ್ಕೊಂಡು ಅವಳಾದರೂ ಹೇಗೆ ಕಾಲ ಕಳಿಬೇಕು? ಮನೆಯಲ್ಲಿ ಅವಳಿಗೆ ಏನಂತೆ ಕಡಿಮೆ ಆಗಿರೋದು? ಮನೆಯಲ್ಲಿ ಬೇಜಾರಾದರೆ
ಆದಷ್ಟು ಬೇಗ ಗಂಡು ನೋಡಿ ಮದುವೆ ಮಾಡಿ ಕಳುಹಿಸ್ಬಿಡ್ತೀನಿ. ರಘುವೀರಯ್ಯ ಕೂಗಾಡಿದಾಗ ಯಮುನಾ ಪ್ರತಿಮಾ ರೂಮಿನಿಂದ ಹೊರಗೆ ಬರಲೇ ಇಲ್ಲ. ಇದು ನನ್ನ ಮನೆ, ನಾನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರೋದಾದರೆ ಇರಿ, ಇಲ್ದಿದ್ರೆ ತೊಲಗಿ ಹೋಗಿ. ಆಮೇಲೆ ನಿಮಗೆ ನನ್ನ ಆಸ್ತಿಯಲ್ಲಿ 1 ಪೈಸೆಯೂ ಸಿಗೋದಿಲ್ಲ. ರಘುವೀರಯ್ಯ ಅಬ್ಬರಿಸಿದಾಗ ಪ್ರದೀಪ್ ಕೋಪದಿಂದ, ನಿಮ್ಮ ಆಸ್ತಿನ ನೀವೇ ಉಪ್ಪಿನಕಾಯಿ ಹಾಕಿ ಇಟ್ಕೊಳ್ಳಿ, ನನಗೆ ನಿಮ್ಮ ಆಸ್ತಿ ಮೇಲಿನ ಧೂಳು ಬೇಕಿಲ್ಲ ಎಂದು ಹೊರಟು ತನ್ನ ಗೆಳೆಯನ ರೂಮಿನಲ್ಲೇ ಉಳಿದುಕೊಂಡಿದ್ದ. ಯಮುನಾ ಗಂಡನ ಬಳಿ ಗೋಗರೆದು ಕಾಡಿ ಬೇಡಿ ಪುನಃ ಪ್ರದೀಪ್ನನ್ನು ಕರೆಸಿಕೊಂಡಿದ್ರು. ಮಮ್ಮಿ, ಈ ಮನೆಗೆ ನಾನು ಪುನಃ ಕಾಲಿಟ್ಟಿದ್ದು ನಿನಗೋಸ್ಕರ. ಈ ದಿನವೇ ಅಪ್ಪನಿಗೆ ಹೇಳಿಬಿಡಿ, ಅವರ ಆಸ್ತಿಯಲ್ಲಿ ನನಗೊಂದು ಕವಡೆ ಕಾಸು ಬೇಕಾಗಿಲ್ಲ ಅಂತ. ನನಗೆ ನನ್ನ ಡಿಗ್ರಿ ಇದೆ, ನನ್ನ ಅನ್ನ ನಾನು ಸಂಪಾದಿಸ್ಕೊಳ್ತೀನಿ. ಪ್ರದೀಪ್ ಜೋರಾಗಿ ಹೇಳಿದಾಗ ರಘುವೀರಯ್ಯ ಹೆಂಡತಿಯ ಮುಂದೆ ನಕ್ಕರು. ಬಿಸಿ ರಕ್ತ ಅವನನ್ನು ಹಾಗೆ ಕುಣಿಸುತ್ತೆ. ಅವನು MBBS ಡಿಗ್ರಿ ಇಟ್ಕೊಂಡು ನನ್ನ ಹಾಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾನಂತ. ಅವನೇನಾದರೂ ಅಂದ್ಕೊಳ್ಳಲಿ, ನೀವು ಸುಮ್ಮನೆ ಇದ್ಬಿಡಿ. ವಯಸ್ಸಿಗೆ ಬಂದ ಮಗನನ್ನು ಎದುರು ಹಾಕ್ಕೊಂಬೇಡಿ. ಈ ಮನೆ ಗಂಡು ಮಗ ಯಾರದೋ ರೂಮ್ನಲ್ಲಿ ವಾಸ ಮಾಡ್ಕೊಂಡಿದ್ರೆ ನಾಳೆ ಜನ ನಮ್ಮ ಕಡೆ ಬೆರಳು ಮಾಡಿ ತೋರಿಸಿ ನಗಲ್ವಾ? ಯಮುನಾ ದುಗುಡದಿಂದ ಹೇಳಿದ್ರು. ಪ್ರದೀಪ್ ಆಸ್ಪತ್ರೆಯಲ್ಲಿ ಹೆಚ್ಚು ಹೊತ್ತು ಕಳೆಯಲು ಆಕ್ಷೇಪಿಸುತ್ತಿದ್ದ. ಸಾಮಾನ್ಯವಾಗಿ ಅವನ ಊಟ ತಿಂಡಿ ಹೋಟೆಲ್ನಲ್ಲೇ ನಡೀತಿತ್ತು. ಪೂರ್ವಿ ಬಂದ ಮೇಲೆ ಅವನಿಗೆ ಆಸ್ಪತ್ರೆಯ ಆಕರ್ಷಣೆ ಜಾಸ್ತಿಯಾಗಿತ್ತು. ನಿಮಗೇನು ಕಡಿಮೆ, ನಿಮ್ಮಪ್ಪ ಕೋಟ್ಯಾಧೀಶ್ವರರು ಎಂದು ಗೆಳೆಯರು ಪ್ರಶಂಸಿಸಿದರೆ ಸುಮ್ಮನೆ ನಗುತ್ತಿದ್ದ. ಪ್ರದೀಪ್ನ ಕಣ್ಣು ಸೆಳೆಯುವ ರೂಪ 10 ಜನರಲ್ಲಿ ಎದ್ದು ಕಾಣುವಂಥದ್ದು. ಆಕರ್ಷಕ ನಿಲುವು, ಶ್ರೀಮಂತರ ಮಗನೆಂಬ ಬಿರುದು ಸೇರಿ ಅವನ ಸ್ನೇಹ ಗಳಿಸಲೆತ್ನಿಸುವ ಹುಡುಗರಿಗೇನೂ ಕಡಿಮೆ ಇರಲಿಲ್ಲ. ಬೆಳೆದು ನಿಂತ ಮಗನನ್ನು ಕಂಡಾಗ ರಘುವೀರಯ್ಯನವರಿಗೂ ಇವನು ಸುನಂದಾಳ ಪಡಿಹಚ್ಚು, ಅದೇ ಬುದ್ಧಿವಂತಿಕೆ, ಸ್ವಾಭಿಮಾನ ಎನಿಸುತ್ತಿತ್ತು. ಮಗನಿಗೆ ತಾವು ಒಳ್ಳೆಯ ಶ್ರೀಮಂತರ ಮನೆತನದ ಹೆಣ್ಣು ತರಬೇಕೆಂದು ರಘುವೀರಯ್ಯ ಕನಸು ಕಾಣ್ತಿದ್ರು. ಪ್ರದೀಪ್, ನಿನ್ನ ಹೌಸ್ ಸರ್ಜನಿಸ್ ಆದ ತಕ್ಷಣ ನಿನಗೆ ಮದುವೆ ಮಾಡಿಬಿಡಬೇಕು ಅಂತ ಯೋಚಿಸ್ತಾ ಇದ್ದೀನಿ. ಬೇಡಪ್ಪ, ನನಗೆ ಬರೋ ಜುಜುಮಿ ಫಂಡ್ನಲ್ಲಿ ಹೆಂಡತಿಯನ್ನು ಸಾಕೋಕ್ಕಾಗಲ್ಲ. ಪ್ರದೀಪ್ ನಿರಾಸಕ್ತಿಯಿಂದ ನುಡಿದ. ನೀನು ಯಾಕೋ ಸಾಕಬೇಕು? ನೀನು ತಾಳಿ ಕಟ್ಟಿದ್ರೆ ಸಾಕು. ನಿನ್ನ ಹೆಂಡತಿ ಈ ಮನೆ ಸೊಸೆ, ಅವಳಿಗೊಂದು ತುತ್ತು ಊಟಕ್ಕೆ ಬರೋಣ. ಸರಿ, ಆ ಸಂಪತ್ತಿಗೆ ಅವಳ್ಯಾಕೆ ನನ್ನನ್ನು ಮದುವೆ ಆಗಬೇಕು? ಅವಳ ಅಪ್ಪನ ಮನೆಯಲ್ಲೇ ಆರಾಮವಾಗಿರಲಿ. ನಮ್ಮ ಲೋಕೇಶನ ಬೀಗರ ಕಡೆ ಒಂದು ಸಂಬಂಧ ನೋಡಿದ್ದೀನಿ. ಹುಡುಗಿಗೆ ಇನ್ನೂ 18 ವರ್ಷ. ತಂದೆ ತಾಯಿ ಗೊಬ್ಬಳೆ ಮಗಳು, ಕೈ ತುಂಬ ವರದಕ್ಷಿಣೆ ಕೊಟ್ಟು ಚೆನ್ನಾಗಿ ಮದುವೆ ಮಾಡಿಕೊಡ್ತಾರಂತೆ. ರಘುವೀರಯ್ಯ ಹೇಳಿದಾಗ ಅವನ ಸಹನೆ ಮೀರಿತು. ಈ ರೀತಿ ತಿಂದು ಹೆಚ್ಚಾಗಿರೋ ಅಂಥವರ ಮನೆ ಹುಡುಗಿಯನ್ನು ನಾನು ಖಂಡಿತ ಮದುವೆ ಆಗಲ್ಲ. ಬಡವಳಾದರೂ ಪರವಾಗಿಲ್ಲ, ಅವಳು ನನ್ನ ಸಾಮರ್ಥ್ಯದಿಂದಲೇ ನಾನು ಮುಂದೆ ಬರ್ತೀನಿ ಎಂದು ಧೋರಣೆಯಿಂದ ನುಡಿದ. ಪೂರ್ವಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತಾನು ಹಾಗೆ ಮಾತನಾಡ್ತಾ ಇದ್ದೇನೆ ಎಂದು ಅವನಿಗೆ ಆಶ್ಚರ್ಯವಾಯಿತು. ಆದರೆ ಈಗಲೇ ಅವಳನ್ನು ಮದುವೆ ಆಗಬೇಕು ಎಂಬ ಆತುರ ಅವನಿಗಿರಲಿಲ್ಲ. ಹೀಗಾಗಿ ಅವನ ಹೃದಯದ ಬಯಕೆಗಳು ಸುಪ್ತವಾಗಿ ಕುಳಿತಿದ್ದವು. ಪೂರ್ವಿಯ ಮುಂದೆ ತನ್ನ ಮನಸ್ಸು ತೋಡಿಕೊಳ್ಳಲು ಧೈರ್ಯ ಅವನಿಗಿರಲಿಲ್ಲ. ಮಾಳವಿಕಾಗೆ ಈಗ ಬೇರೆ ಆಸ್ಪತ್ರೆಗೆ ಪೋಸ್ಟಿಂಗ್ ಆದುದರಿಂದ ಅವಳು ಹೊರಡುವ ಮುನ್ನ ಬೇಕೆಂದೇ ಅವಳ ಪತ್ನಿಯೊಡನೆ ಆಸ್ಪತ್ರೆಗೆ ಬಂದು ಎಲ್ಲರ ಮುಂದೆಯೇ ಪ್ರದೀಪ್ನಿಗೆ, ಇಷ್ಟು ದಿನಗಳು ನನಗೆ ಇವರಿಂದ ಬಹಳ ಉಪಕಾರವಾಯಿತು. ಪ್ರದೀಪ್ ನನ್ನ ಹಸ್ಬೆಂಡ್ ನಿಮ್ಮನ್ನು ಭೇಟಿಯಾಗಬೇಕು ಅಂತ ತುಂಬ ಅರ್ಜೆಂಟ್ ಆಗಿದ್ದಾನೆ ಎಂದು ಪತಿಯನ್ನು ಪರಿಚಯ ಮಾಡಿಸಿದ್ಲು. ಆತ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಿದಲ್ಲದೆ ಪ್ರದೀಪ್ನನ್ನು ಬಲವಂತವಾಗಿ ಮನೆಗೆ ಕರೆದೊಯ್ದರು. ಅಂದಿನಿಂದ ಪ್ರದೀಪ್ನ ವಿಷಯದಲ್ಲಿ ಎಲ್ಲರ ಬಾಯಿಗೂ ಬೀಗ ಜಡಿದಿತ್ತು. ಈ ಜನಗಳ ಸ್ವಭಾವ ನೋಡು ಪೂರ್ವಿ, ಹಿಂದೆ ಅವರಿಬ್ಬರ ಬಗ್ಗೆ ಅಷ್ಟೊಂದು ಆಡಿಕೊಳ್ಳುತ್ತಿದ್ದವರು ಈಗ ಹೇಗೆ ಗಪ್ಚಿಪ್ ಆಗಿಬಿಟ್ಟಿದ್ದಾರೆ. ಸುಗಂಧ ಹೇಳಿದಾಗ ಪೂರ್ವಿಗೂ ನಿಜವೆನಿಸಿತು. ಪೂರ್ವಿಗೆ ಸರ್ಜರಿ ಯೂನಿಟ್ ಮುಗಿದು ಈಗ OBG ಡಿಪಾರ್ಟ್ಮೆಂಟ್ಗೆ ಪೋಸ್ಟಿಂಗ್ ಆಗಿತ್ತು. ಪ್ರದೀಪ್ ಹಾಗೂ ಅವನ ಗೆಳೆಯರಿಗೆ ಮೆಡಿಕಲ್ ಯೂನಿಟ್ಗೆ ಹಾಕಿದಾಗ ಪೂರ್ವಿಯ ಮುಖ ಚಿಕ್ಕದಾಯಿತು. ಯಾಕೆ ಪೂರ್ವಿ ಇಷ್ಟು ಡಲ್ಲಾಗಿದ್ದೀರಾ
ನಾವೆಲ್ಲ ಒಟ್ಟಿಗೆ ಒಂದೇ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದೀವಲ್ಲ, ಬೇಕು ಅಂದಾಗ ಭೇಟಿ ಮಾಡೋದು ಕಷ್ಟನಾ? ಪ್ರದೀಪ್ ಅವಳ ಬಾಡಿದ ಮುಖ ಕೊಂಡು ಮೃದುವಾಗಿ ಹೇಳಿದಾಗ ಪೂರ್ವಿಗೆ ತನ್ನ ಭಾವನೆಗಳು ಬಹಿರಂಗವಾಯಿತೆಂದು ಕಸಿವಿಸಿಯಾಯಿತು. ಛೇ, ಹಾಗೇನಿಲ್ಲ. OBGಯಲ್ಲಿ ಕೆಲಸ ತುಂಬ ಜಾಸ್ತಿ ಅಂತ ಯೋಚಿಸ್ತಾ ಇದ್ದೆ ಅಷ್ಟೇ. ಪ್ರದೀಪ್ನ ತುಟಿಯಲ್ಲಿ ತುಂಟ ನಗು ಇಣಿಕಿತು. ಒಟ್ನಲ್ಲಿ ಹುಡುಗಿ ಘಾಟಿ, ತನ್ನ ಗುಟ್ಟಲ್ಲಿ ರಟ್ಟಾಗ್ಬಿಡುತ್ತದೋ ಎಂದು ಅವಳಿಗಷ್ಟೇ ಗಾಬರಿ. ಆದರೆ ಅವಳ ವಿಸ್ತಾರವಾದ ನಯನಗಳೇ ಅವಳ ಹೃದಯವನ್ನು ಪ್ರತಿಬಿಂಬಿಸುತ್ತಿತ್ತು ಎಂಬುದು ತನಗೆ ಮಾತ್ರ ತಿಳಿದಿರುವ ವಿಷಯ ಎಂದುಕೊಂಡನು. OBGಗೆ ಬಂದ ಮೇಲೆ ಬಿಡುವಿಲ್ಲದೆ ಕೆಲಸ ಮಾಡಲೇಬೇಕು. ಬೇರೆ ಯೂನಿಟ್ಗಳಿಗಿಂತ ಇಲ್ಲೇ ಕಾರ್ಯದ ಒತ್ತಡ ಹೆಚ್ಚು. ದಿನಕ್ಕೆ ಕಡೆ ಪಕ್ಷ ಸುಮಾರು 8 ಅಥವಾ 10 ಹೆರಿಗೆ ಕೇಸ್ಗಳೇ ಇರುತ್ತಿದ್ದವು. ಆದ್ದರಿಂದ ಎಷ್ಟು ಮಂದಿ ಹೌಸ್ ಸರ್ಜನ್ಗಳಿದ್ರೂ ಸಾಲದು ಎನಿಸುತ್ತಿತ್ತು. ಪ್ರಭಾಗಾಗಲಿ ವಿಭಾಗಾಗಲಿ ಇಲ್ಲಿ ಯಾವ ರೀತಿ ರಿಯಾಯಿತಿಯೂ ಸಿಗುತ್ತಿರಲಿಲ್ಲ. ಅವರು ಪೂರ್ವಿಯ ಸಮಕ್ಕೆ ಕೆಲಸ ಮಾಡಲೇಬೇಕಿತ್ತು. ಇದರಿಂದ ವಿಭಾಳ ಗೊಣಗಾಟ ಹೆಚ್ಚಾಗ್ತಿತ್ತು. ಪ್ರಭಾ ಗೊಣಗಿದ್ರೂ ನಿರ್ವಾಹವಿಲ್ಲದೆ ವಾತಾವರಣಕ್ಕೆ ಹೊಂದಿಕೊಂಡಿದ್ಲು. ಬಿಡುವಿಲ್ಲದ ದುಡಿಮೆಯಿಂದಾಗಿ ಪೂರ್ವಿಗೆ ಪ್ರದೀಪ್ನ ದರ್ಶನ ಅಪರೂಪವಾಗಿತ್ತು. ವಿಭಾಳನ್ನು ಭೇಟಿಯಾಗಲು ಸಂಜಯ್ ತಪ್ಪದೆ OBG ಕಡೆ ಹಾಜರಾಗುತ್ತಿದ್ದ. ಆಗಾಗ ಅವನೊಡನೆ ಪ್ರದೀಪ್, ಗುರುದತ್ ಇರುತ್ತಿದ್ದರು. ಏನು ಬಹಳ ಬ್ಯುಸಿಯಾಗಿದ್ದೀರಿ? ಇತ್ತೀಚೆಗೆ ಮುಖದರ್ಶನ ಸಿಗೋದೇ ನಮಗೆ ಕಷ್ಟ ಆಗಿಬಿಟ್ಟಿದೆ ಎಂದು ಪ್ರದೀಪ್ ರೇಗಿಸುತ್ತಿದ್ದ. ಬನ್ರಿ, ನಿಮ್ಮಿಂದಲೇ ಆಸ್ಪತ್ರೆ ಉದ್ಧಾರ ಆಗ್ತಾ ಇಲ್ಲ. ನಮ್ಮ ಜೊತೆ 1 ಕಪ್ ಕಾಫಿ ಕುಡಿಯೋ ಅಷ್ಟರಲ್ಲಿ ನಿಮ್ಮ OBGಗೆ ದೊಡ್ಡ ನಮಸ್ಕಾರ ಹಾಕ್ಬಿಡ್ತೀನಿ. ಈ ಮಹಾತಾಯಿ ಎಲ್ಲ ಕೆಲಸನೂ ತಲೆ ಮೇಲೆ ಹಾಕ್ಕೊಂಡು ಒದ್ದಾಡೋದು ಅಲ್ಲದೆ ನನ್ನ ತಲೆನೂ ತಿಂತಾಳೆ. ಇವಳಿಂದ ನಾವು ಕತ್ತೆ ಚಾಕ್ರಿ ಮಾಡೋದಾಗಿದೆ. ವಿಭಾ ದನಿಗೂಡಿಸಿದಾಗ ಸಂಜಯ್ ಅವಳತ್ತ ಮೆಚ್ಚುಗೆಯ ನೋಟ ಬೀರಿದ. ನೀವು ಡಾಕ್ಟರ್ ಆಗೋಕ್ಕೆ ಲಾಯಕ್ಕಿಲ್ಲ ಬಿಡಿ. ಮಾಡಲ್ಲೋ ಫಿಲಮ್ ಸ್ಟಾರೋ ಆಗಿದ್ರೆ ಇಂಟರ್ನ್ಯಾಷನಲ್ ಫಿಗರ್ ಆಗಿಬಿಡ್ತಾಯಿದ್ರಿ. ಯಾರ ವಿಮರ್ಶೆ ಹೀಗೆ ಇರಲಿ, ಪೂರ್ವಿಯಂತೂ ಆಸಕ್ತಿಯಿಂದ ಕೆಲಸ ಮಾಡ್ತಿದ್ಲು. OBG ಯೂನಿಟ್ನ ವೈಶಿಷ್ಟ್ಯವೇ ಬೇರೆ. ಇಲ್ಲಿ ರೋಗಿಗಳು ಯಾವಾಗಲೂ ಹೆಚ್ಚಾಗಿರೋದ್ರಿಂದ ಯೂನಿಟ್ನ ಡಾಕ್ಟರ್ಗಳು ಹೆಚ್ಚಿನ ಜವಾಬ್ದಾರಿಗಳನ್ನು ಹೌಸ್ ಸರ್ಜನ್ಗಳ ಮೇಲೆ ಬಿಡ್ತಿದ್ರು. ಪೂರ್ವಿ, ಇವತ್ತು ಈ ಪೇಷಂಟ್ ಡಿಸ್ಚಾರ್ಜ್ ಮಾಡಿ ಅದರ ಸಮ್ಮರಿ ನೀವೇ ಬರೆದುಬಿಡಿ. ಫಾಲೋ ಅಪ್ ಮೆಡಿಸನ್ಸ್ ಜೊತೆ ಯಾವುದಾದರೂ ಟಾನಿಕ್ ಬರೆದು ಕೊಡಿ. ಈ ಡೆಲಿವರಿ ನೀವೇ ಮಾಡಿ ಮುಗಿಸಿ. ಕೇಸ್ ಶೀಟನ್ನು ಫಿಲ್ ಮಾಡಬೇಕು. ಇವತ್ತಿನ ಆ್ಯಂಟಿಸಿಟಲ್ ಚೆಕಪ್ಸ್ ನೀವುಗಳೇ ಮಾಡಿಬಿಡಿ. ಮುಂತಾದ ವಿಷಯಗಳಲ್ಲಿ ಹೌಸ್ ಸರ್ಜನ್ಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವಿತ್ತು. ಈ ರೀತಿಯ ಜವಾಬ್ದಾರಿ ಪ್ರಭಾಗೆ ಬೇಕಾಗ್ತಿರಲಿಲ್ಲ. ಮತ್ತೊಂದು ವಿಶೇಷವೇನೆಂದರೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳು ಇಲ್ಲೇ ಹೆಚ್ಚಾಗಿ ಬಂದು ತಮ್ಮ ಮಾರುಕಟ್ಟೆಯ ಔಷಧಿಗಳನ್ನು ಧಾರಾಳವಾಗಿ ಪ್ರಚಾರ ಮಾಡ್ತಿದ್ರು. ಡಾಕ್ಟರ್, ನಮ್ಮ ಕಂಪನಿಯ ಟಾನಿಕ್ ಪ್ರೆಸ್ಕ್ರೈಬ್ ಮಾಡಿ ಎಂದು ಹೌಸ್ ಸರ್ಜನ್ಗಳಿಗೆ ದುಂಬಾಲು ಬೀಳುತ್ತಿದ್ರು. ಒಮ್ಮೆ ಪ್ರದೀಪ್ ಬಳಿ ಪೂರ್ವಿ ಮಾತನಾಡುತ್ತಾ, ಬೇರೆ ಯೂನಿಟ್ಗಳಲ್ಲಿ ಕೆಲವು ಮೆಡಿಕಲ್ ರೆಪ್ಸ್ ನಮ್ಮನ್ನು ಕೇರ್ ಮಾಡಲ್ಲ, ಆದರೆ OBGಯಲ್ಲಿ ಹೌಸ್ ಸರ್ಜನ್ಸ್ನ ಎಷ್ಟು ಹೆಚ್ಚುಗಾರಿಕೆ ಮಾಡ್ತಾರೆ ಎಂದ್ಲು. ವಾಸ್ತವವಾಗಿ ಕಂಪನಿಗಳ ಎಷ್ಟೋ ಔಷಧಗಳು ಹೌಸ್ ಸರ್ಜನ್ಗಳ ದೆಸೆಯಿಂದಲೇ ಮಾರಾಟವಾಗ್ತಿತ್ತು. ಒಮ್ಮೆ ಪ್ರದೀಪ್ OBGಯಲ್ಲಿದ್ದಾಗ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಶಿಫಾರಸು ಮಾಡಿದ ಟಾನಿಕ್ಕನ್ನು ಪ್ರದೀಪ್, ಗುರುದತ್ ಇಬ್ಬರು ಸೇರಿ 1 ವಾರದಲ್ಲಿ ಸುಮಾರು 25-30 ರೋಗಿಗಳಿಗೆ ಬರೆದುಕೊಟ್ರು. ಕೊನೆಗೆ ಆ ರೆಪ್ರೆಸೆಂಟೇಟಿವ್ ಬಂದು, ಸರ್, ಇನ್ನೊಂದು ವಾರ ಬೇರೆ ಯಾವುದಾದರೂ ಟಾನಿಕ್ನ ಪೇಷಂಟ್ಗೆ ಬರೆದುಕೊಡಿ. ನೀವು ಪ್ರೆಸ್ಕ್ರೈಬ್ ಮಾಡಿ ನಮ್ಮ ಪ್ರಾಡಕ್ಟ್ಗಳು ಸಪ್ಲೈ ಮುಗಿದು ಹೋಗಿದೆ ಎಂದಾಗ ಪ್ರದೀಪ್, ಗುರುದತ್ ಅದನ್ನು ಎಲ್ಲರಿಗೂ ಹೇಳಿಕೊಂಡು ನಕ್ಕಿದ್ರು. ಅದನ್ನು ಪುನಃ ಅವರಿಂದಲೇ ಕೇಳಿದಾಗ ಪೂರ್ವಿಯು ಬಿದ್ದು ನಕ್ಕಿದ್ಲು. ಪೂರ್ವಿಗೆ ಪ್ರದೀಪ್ನ ಬಗ್ಗೆ ವಿಶೇಷ ಮೆಚ್ಚುಗೆ ಮೂಡಲು ಕಾರಣವಿತ್ತು. ಅವರೆಲ್ಲರ ಹಿಂದೆ ಸರ್ಜರಿ ಯೂನಿಟ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ರೋಗಿಯೊಬ್ಬನಿಗೆ O ನೆಗೆಟಿವ್ ಗ್ರೂಪಿನ ರಕ್ತ ಬೇಕಾಗಿತ್ತು. ಅದು ಅಪರೂಪದ ಗ್ರೂಪ್ ರಕ್ತವಾದುದರಿಂದ ರೋಗಿಯ ಮನೆಯವರು ಇಡೀ ಆಸ್ಪತ್ರೆಯಲ್ಲಿ ರಕ್ತಕ್ಕಾಗಿ ಪರದಾಡುತ್ತಿದ್ದರು. ಪ್ರದೀಪ್ಗೆ ಅದು ತಿಳಿದಾಗ ಮಾಡುತ್ತಿದ್ದ ಕೆಲಸ ಬಿಟ್ಟು ಎದ್ದು ನನ್ನದು ಅದೇ ಗ್ರೂಪ್, ನಾನೇ ಡೊನೇಟ್ ಮಾಡಿ ಬರ್ತೇನೆ. ಲೋ, ಈಗ ಬೇಡವೋ? ಮಧ್ಯಾಹ್ನ ಒಂದು ಹಾರ್ನಿ ಕೇಸಿದೆ. ಡಾಕ್ಟರ್ ಸುಧೀರ್ಗೆ ನೀನೇ ಮೈನ್ ಅಸಿಸ್ಟೆಂಟ್.
ಬ್ಲಡ್ ಕೊಟ್ಟು ಹಾಯಾಗಿ ಮನೆಗೆ ಹೋಗಿ ಕೂತ್ಬಿಡ್ತೀಯಾ? ಗುರುದತ್ ಅವನನ್ನು ಛೇಡಿಸಿದ. ಸಾಮಾನ್ಯವಾಗಿ ರಕ್ತದಾನ ಮಾಡಿದ ವೈದ್ಯರು ವಿಶೇಷ ಅನುಮತಿಯೊಂದಿಗೆ ಮನೆಗೆ ಹೋಗಬಹುದಿತ್ತು. ಹೋಗೋ, ನಾನು ಮನೆಗೆ ಹೋಗಿ ಏನು ಮಾಡಲಿ, ಇಲ್ಲಿಗೆ ವಾಪಸ್ ಬಂದು ಸರ್ಜರಿ ಅಟೆಂಡ್ ಮಾಡ್ತೀನಿ ಎನ್ನುವಾಗ ಪ್ರದೀಪ್ನ ಮಿಂಚು ನೋಟ ಪೂರ್ವಿಯತ್ತ ಹರಿತು. ಅಂತೂ ನಮ್ಮ ಸೀನಿಯರ್ಸ್ ಬ್ಯಾಚುಲರ್ ಸಾಹೇಬರ ಬಲೆಗೆ ಬೀಳ್ತಿದ್ದಾರೆ. ಗುರುದತ್ ಕಣ್ಣು ಮಿಟ್ಟಿಕಿಸಿ ನಕ್ಕ. ಪ್ರದೀಪ್ ರಕ್ತ ಕೊಟ್ಟಾಗ ರೋಗಿಯ ಮನೆಯವರು ಅವನಿಗೆ ತುಂಬ ಕೃತಜ್ಞತೆಯಿಂದ ಧನ್ಯವಾದಗಳನ್ನು ಅರ್ಪಿಸಿದ್ರು. ನಿಮ್ಮಂಥ ಡಾಕ್ಟರ್ಗಳಿಗೆ ಕೈ ಎತ್ತಿ ಮುಗಿಬೇಕು ಸರ್. ನಿಮ್ಮ ಹೆಂಡತಿ ಮಕ್ಕಳನ್ನು ದೇವರು ಚೆನ್ನಾಗಿಡಲಿ. ಪ್ರದೀಪ್ ಆ ಮಾತು ಕೇಳಿ ಗಟ್ಟಿಯಾಗಿ ನಕ್ಕು ಪೂರ್ವಿಯತ್ತ ನೋಡಿದಾಗ ಅವಳು ಕೆಂಪೇರಿ ಬೇರತ್ತ ಮುಖ ಮಾಡಿದ್ಲು. ವಿಷಯ ತಿಳಿದ ಡಾಕ್ಟರ್ ಶೇಷಾದ್ರಿ ಪ್ರದೀಪ್ನನ್ನು ಬಾಯಿ ತುಂಬ ಅಭಿನಂದಿಸಿದ್ರು. ವೆರಿ ಗುಡ್ ಪ್ರದೀಪ್. ಡಾಕ್ಟರ್ಸ್ ಅಂದರೆ ಬರಿಯ ಹಣ ಹೀರುವ ಜಿಗಣೆಗಳು ಅನ್ನೋ ತಪ್ಪು ಅಭಿಪ್ರಾಯ ಜನಗಳಿಗಿದೆ. ಯು ಬೀಯಿಂಗ್ ಟು ಡಾಕ್ಟರ್ಗೆ ಮಾನವೀಯತೆ ಇದೆ ಅಂತ ತೋರಿಸ್ಕೊಟ್ಟಿದ್ದೀರಿ. ಏನಯ್ಯ, ಊಟದ ಜೊತೆ ದಿನ ಕಬ್ಬಿಣ ತಿಂದು ಮೈ ಗಟ್ಟಿ ಮಾಡ್ಕೊಂಡಿದ್ದೀಯಾ? ಬ್ಲಡ್ ಕೊಟ್ಟಿದ ಮೇಲೆ ಈಗ ಬೆವರು ಸುರಿಸೋಕೆ ಒಟ್ಟಿಗೆ ಬಂದು ರೆಡಿಯಾಗಿದೆಯಲ್ಲ. ಡಾಕ್ಟರ್ ಸುಧೀರ್ ಸ್ನೇಹದಿಂದ ಅವನ ಬೆನ್ನು ತಟ್ಟಿದಾಗ ಎಲ್ಲರೂ ನಕ್ಕರು. ಪೂರ್ವಿಗೆ ಪ್ರದೀಪ್ನ ಬಗ್ಗೆ ಗೌರವ ಮೆಚ್ಚುಗೆ ಹೆಚ್ಚಾಯಿತು. ವಿಭಾ ಇತ್ತೀಚೆಗೆ ಸಂಜಯ್ನ ಸ್ನೇಹ ಕಡಿಮೆ ಮಾಡಿ ಡಾಕ್ಟರ್ ಶಂಕರ್ ಎಂಬ ಹೌಸ್ ಸರ್ಜನ್ ಜೊತೆ ಹೆಚ್ಚು ಓಡಾಡುತ್ತಿದ್ಲು. ಶಂಕರನ ತಂದೆ ಫಾರ್ಮಸ್ಯೂಟಿಕಲ್ಸ್ ಡಿಸ್ಟ್ರಿಬ್ಯೂಟರ್ ಆಗಿದ್ದು ಅದರ ಬ್ರಾಂಚ್ಗಳು ದೇಶದ 4-5 ರಾಜ್ಯಗಳಲ್ಲಿದ್ದವು. ಅವನು ಆಸ್ಪತ್ರೆಗೆ ದಿನ ಸಿಯೋಲ್ ಕಾರ್ನಲ್ಲೇ ಬರ್ತಿದ್ದ. ಅವನ ಶ್ರೀಮಂತಿಕೆ ವಿಭಾಳನ್ನು ಹೆಚ್ಚು ಆಕರ್ಷಿಸಿತು. ಸಂಜಯ್ ಅವಳ ನರಸಿ ಬಂದಾಗಲೆಲ್ಲ ಪೂರ್ವಿಗೆ ಉತ್ತರ ಕೊಡಲು ಕಷ್ಟವಾಗುತ್ತಿತ್ತು. ಕೊನೆಗೆ ಅವನ ಪರದಾಟ ನೋಡಲಾರದೆ, ನೋಡಿ, ನೀವು ನೇರವಾಗಿ ಅವಳನ್ನೇ ಕೇಳಿದ್ರೆ ಒಳ್ಳೆಯದು. ಅವಳೆಲ್ಲ ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ ಚೆಕ್ ಮಾಡೋದೇ ಇಲ್ಲಿ ನಮ್ಮ ಕೆಲಸನಾ ಎಂದು ರೇಗ್ಬಿಟ್ಲು. ಪ್ರಭಾ ನಕ್ಕಳು. ನಮ್ಮ ವಿಭಾಗೆ ಲೈಫ್ನಲ್ಲಿ ಯಾವಾಗಲೂ ಹೊಸದಾಗಿರೋದೇ ಬೇಕು. ಹಳೆಯದಾಗಿದ್ದನ್ನು ಅವಳು ಕಣ್ಣೆತ್ತಿಯೂ ನೋಡಲ್ಲ ಎಂದಾಗ ಸಂಜಯ್ನ ಮುಖ ಕೆಳಗುಂಗಿತು. ತಲೆ ತಗ್ಗಿಸಿ ಅಲ್ಲಿಂದ ಕಾಲ್ ತೆಗೆದ. ಮರುದಿನ ಸಂಜಯ್ ವಿಭಾಳನ್ನು ಹುಡ್ಕೊಂಡು ಬಂದಾಗ ಅವಳು ಹುಬ್ಬುಗಂಟಾಕಿ ಹೇಳಿದ್ಲು, ನನಗೆ ಅವನ ಜೊತೆ ಮಾತನಾಡೋಕ್ಕೆ ಈಗ ಟೈಮ್ ಇಲ್ಲ. ಪ್ರಭಾ, ಅವನಿಗಂತೂ ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ನನಗೂ ಇಲ್ವಾ? ಛೇ ವಿಭಾ, ಇದು ತುಂಬ ಅನ್ಯಾಯ ಕಣೆ. ಆ ಪ್ರಾಣಿ ನಿನಗೋಸ್ಕರ 1 ವಾರದಿಂದ ನಮ್ಮ OBG ಡಿಪಾರ್ಟ್ಮೆಂಟ್ ಹತ್ರ ಬರ್ತಾ ಇದ್ದಾನೆ. ಎಷ್ಟು ಹರ್ಟ್ಲೆಸ್ ನೀನು. ಪೂರ್ವಿ, ನೀನಾದರೂ ಹೇಳೇ ಬುದ್ಧಿ ಇವಳಿಗೆ. ಪ್ರಭಾ ಹೇಳಿದಾಗ ಪೂರ್ವಿ ವಿಭಾಳ ಕಡೆ ನೋಡದೆ ಮೊಟಕಾಗಿ ನೋಡಿದ್ಲು. ನಾನು ಯಾರ ವಿಚಾರದಲ್ಲೂ ಬುದ್ಧಿ ಹೇಳಲ್ಲ. ಸಂಜಯ್, ವಿಭಾ ಇಬ್ಬರು ಎಳೆ ಮಕ್ಕಳ. ಅವಳ ಗಂಭೀರ ಮುಖ ಕಂಡಾಗ ಗೆಳತಿಯರಿಬ್ಬರಿಗೂ ಎದುರು ಮಾತನಾಡುವ ಧೈರ್ಯವಾಗಲಿಲ್ಲ. ಆದರೆ ಸಂಜಯ್ ವಿಭಾಳನ್ನು ಬಿಡುವ ಮಟ್ಟಿಗೆ ಕಾಣಲಿಲ್ಲ. 1-2 ಬಾರಿ ಪುನಃ ಅವಳನ್ನು ಸಂಧಿಸಲು ಪ್ರಯತ್ನಿಸಿ ವಿಫಲನಾದಾಗ ಅವಳು ಕಾಮನ್ ರೂಮ್ನಲ್ಲಿ ಗೆಳತಿಯರೊಡನೆ ಹರಡುತ್ತಾ ಕುಳಿತಿರುವಾಗ ಸಂಜಯ್ ನೇರವಾಗಿ ಅವಳತ್ತ ನಡೆದು ಎಲ್ಲರಿಗೂ ಕೇಳುವಂತೆ ಜೋರಾಗಿ ಹೇಳಿದ, ವಿಭಾ, ಐ ವಾಂಟ್ ಟು ಸ್ಪೀಕ್ ಟು ಯು. ವಿಭಾ ತಬ್ಬಿಬ್ಬಾದರೂ ಸವರಿಸಿಕೊಂಡು ಮುಖ ತಿರುಗಿಸಿದ್ಲು. ನಿನ್ಗೀಗ ಯಾರ ಜೊತೆನೂ ಮಾತನಾಡೋಕ್ಕೆ ಟೈಮ್ ಇಲ್ಲ ಎಂದು ಎದ್ದಾಗ ಅವನು ಧಾವಿಸಿ ಬಂದು ಬಾಗಿಲಿಗೆ ಅಡ್ಡವಾಗಿ ನಿಂತುಬಿಟ್ಟ. ಎಷ್ಟು ದಿನಗಳು ನನ್ನ ಕಣ್ತಪ್ಪಿಸಿ ಓಡಾಡ್ತೀಯ? ನನ್ನ ಜೊತೆ ಮಾತನಾಡದೆ ನೀನು ಅದು ಹೇಗೆ ಹೊರಗೆ ಹೋಗ್ತೀಯೋ ನೋಡಿಯೇ ಬಿಡ್ತೀನಿ. ಅವನ ಧೈರ್ಯ ಕಂಡು ಎಲ್ಲರೂ ಸ್ತಬ್ಧರಾದರು. ಅರೆ ಕ್ಷಣ ಅಲ್ಲಿ ಗಂಭೀರ ಮೌನ ತಾಂಡವವಾಡಿತು. ಯಾರು ತನ್ನ ಸಹಾಯಕ್ಕೆ ಬಾರದಿರಲು ವಿಭಾ ರೇಗಿದ್ಲು. ನೀನ್ಯಾರು ನನ್ನನ್ನು ತಡೆಯೋಕೆ? ಈ ರೀತಿ ಗೂಂಡಾಗಿರಿ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡ್ಕೊ. ನಿನ್ನಂಥವಳಿಗೆ ಇದೆಲ್ಲ ಮಾಮೂಲು. ಪೊಲೀಸ್ ಸ್ಟೇಷನ್, ಹಾಸ್ಪಿಟಲ್ ಮೆಟ್ಲು ಹತ್ತದೆ ನೀನು ಎಷ್ಟು ಆಟ ಆಡ್ತೀಯ? ನಡಿಯೆ, ಎಲ್ಲಿ ಕರ್ಕೊಂಡು ಹೋಗ್ತೀಯೋ ನೋಡಿಯೇ ಬಿಡೋಣ. ಬಟ್ಟೆ ಬದಲಾಯಿಸೋ ಹಾಗೆ ಗಂಡಸರನ್ನು ಬದಲಾಯಿಸೋ ನಿನ್ನಂಥ ಹೆಂಗಸರನ್ನು ಏನಂತ ಕರಿಬೇಕು ಅಂತ ಯಾವ ಮುಟ್ಟಾಳ ಬೇಕಾದರೂ ಹೇಳ್ತಾನೆ. ವಿಭಾ ಅವನ ಕೆನ್ನೆಗೆ ಬಾರಿಸಿದ್ಲು. ಬ್ಲಡಿ ಬಾಸ್ಟರ್ಡ್, ಸದಾ ಹಲ್ಕಿರ್ಕೊಂಡು ನನ್ನ ಹಿಂದೆ ಸುತ್ತಾಡ್ಕೊಂಡಿದ್ದ ನಿನ್ನ ಕ್ಯಾರೆಕ್ಟರ್ ಎಂಥದೋ. ನಾನು ನನ್ನಿಷ್ಟ ಬಂದವರ ಜೊತೆ ಓಡಾಡ್ತೀನಿ. ಅದನ್ನು ಕ್ವಶನ್ ಮಾಡಿ ತನಿಖೆ ಮಾಡಿಸೋಕ್ಕೆ ನೀನೇನು ನನಗೆ ತಾಳಿ ಕಟ್ಟಿದ ಗಂಡನ?
ಮುಂದೆ ಅವರಿಬ್ಬರ ಜಗಳ ತಾರಕಕ್ಕೆ ಏರಿದಾಗ ಎಲ್ಲರೂ ಸೇರಿ ಅವರಿಬ್ಬರನ್ನು ಬೇರ್ಪಡಿಸಲು ಪ್ರಯತ್ನಿಸಿದರು. ಪ್ರದೀಪ್, ಗುರುದತ್ ಧಾವಿಸಿ ಬಂದು ಸಂಜಯ್ನನ್ನು ಬಲವಂತವಾಗಿ ಎಳೆದೊಯ್ದರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.